ಬಾಳ ಗಾಯ ಆಗೈತದ. ಹಾ ಒಟ್ಟ ನಾಳೆ ನೀವು ಸ್ಟೇಷನ್ ತಂದು ಹಾಕೊಂಡನ ಅಲ್ಲಿ ಬರ್ಬೇಕ, ನಾವು ಬರ್ತೀವ. ಈಗ ನೀವೇನ್ ಜವಾಬ್ದಾರಿ ತಗೋತೀರಿ ನೀವು ಹೇಳ್ಬೇಕು. ರಾಯಬಾಗ ತಾಲೂಕಿನ ಸಮಸ್ತ ರೈತ ಬಾಂಧವರೇ, ನೀವು ಫಾರೆಸ್ಟ್ ಲ್ಯಾಂಡ್ದಾಗ ಏನು ನಿಮ್ ಕ್ಲಿಯರೆನ್ಸ್ ಪೈಪ್ ಹಾಕೊಳಕ್ಕೆ ಅನುಕೂಲ ಮಾಡ್ಕೊಡ್ಬೇಕಲ್ಲ. ಈಗ ತಹಶೀಲ್ದಾರ್ ಸಾಹೇಬ್ರ ಜೊತೆ ನಾನು ಮಾತಾಡೇನಿ, ಆಮೇಲೆ ಫಾರೆಸ್ಟ್ ಅಫಿಷಿಯಲ್ ಜೊತೆನೂ ಮಾತಾಡೇನಿ. ಈಗ ಮಾತಾಡೋಕಿಷ್ಟು ಅವ್ರೇನಾರು ರೈತರಿಗೆ ಏನು ಅನುಕೂಲ ಆಗಬೇಕು ಅದು ಮಾಡಿಕೊಡೋದು ಅಂತಾರೆ ಆಯ್ತಾ. ಬಟ್ ಏನಂತ ಕಾನೂನು ವ್ಯಾಪ್ತಿಯಲ್ಲಿ ಮಾಡೋದು ಅಂತಂದಾರ ಅವ್ರು ಆಯ್ತಾ. ಈಗ ನಾಳೆ ತಹಶೀಲ್ದಾರ್ ಸಾಹೇಬರು ಬೆಳಗ್ಗೆ 10 ಗಂಟೆಗೆ ಅವರು ನಮ್ಮ ಪೊಲೀಸ್ ಇಲಾಖೆ ಆಯಿತು ಫಾರೆಸ್ಟ್ ಅಫಿಷಿಯಲ್ ಅಲ್ಲಿ ಹೋಗಿ ಕಿಶನ್ ಸ್ಥಳ ಪರಿಶೀಲನೆ ಮಾಡಿ ಕಿಶನ್ ಸೂಕ್ತ ನಿಮ್ಗೆ ಏನು ಅನುಕೂಲ ಆಗಬೇಕಲ್ಲ ಅದು ಮಾಡ್ಕೊಡ್ತೇವೆ ಆಯ್ತಾ. ಇದನ್ನ ನಾನು ಸಾಹೇಬ್ರ ಕಡೆನ ತಹಶೀಲ್ದಾರ್ ಸಾಹೇಬ್ ಕಡೆ ಮಾತಾಡೇನಿ, ಆಮೇಲೆ ಫಾರೆಸ್ಟ್ ಅಫಿಷಿಯಲ್ ಜೊತೆನೂ ಮಾತಾಡೇನಿ ಆಯ್ತಾ. ಈ ಉಳ್ಕಿದೇನೈತಿ ನಿಮ್ಗೆ ನಿಮ್ಮ ಮುಖಂಡರೇ ಮಾತಾಡ್ತಾರೆ. ಸಾಹೇಬ್ರ ಅಜ್ಜಿನ್ರಿ ಹಂಗಲ್ರಿ ಸರ್ ಸಮಸ್ತ ರೈತ ಬಾಂಧವರಲ್ಲಿ ತಾಲೂಕು ಆಡಳಿತದ ಪರವಾಗಿ ನನ್ನ ಒಂದು ವಿನಂತಿ ಏನಂದರೆ, ತಾವು ಇಲ್ಲಿವರೆಗೆ ಕೈಗೊಂಡ ಮುಷ್ಕರದ ವಿಷಯದ ಬಗ್ಗೆ ನಾಳೆ ನಾವು ತಾಲೂಕು ಆಡಳಿತ ಹಾಗೂ ಮನೆ CPI ಸಾಹೇಬರು PSI ಸಾಹೇಬರು ಎಲ್ಲ ಆರಕ್ಷಕ ಸಿಬ್ಬಂದಿಯೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ನಿಮಗೆ ಯೋಗ್ಯ ನ್ಯಾಯ ದೊರಕಿಸಿಕೊಡ್ತೇವೆ ಅಂತ ಈ ಮೂಲಕ ನಾನು ತಾಲೂಕು ಆಡಳಿತ ಪರವಾಗಿ ಭರವಸೆ ಕೊಡ್ತೀನಿ. ಈಗ ನೀವು ಅವ್ರ ನೋಡಿ ಮಾತಾಡ್ಕೊಂಡು ಹೇಳ್ತಾರೆ ಸರ್, ಈಗ ಹೇಳ್ರಿ ಅವ್ರಿಗೆ ನೀವು ಏನು ಒಂದು ನಿಮಿಷ ಏನು ಮಾತಾಡ್ತಾರೆ ನಮ್ಗೆ ಗೊತ್ತಿಲ್ಲ ರೀ. ನಾಳೆ ಒಟ್ಟು ಪೈಪ್ಲೈನ್ ಕಲೆಕ್ಷನ್ ಹೊಡಿಬೇಕು ಅಷ್ಟೇ. ನಾವು ಆ ಸ್ಥಳ ಪರಿಶೀಲನೆ ಮಾಡ್ತೀವಿ ಅಂದರೆ ಅದೇನಿಲ್ಲ ರೀ, ಅದೇನು ವಿಶ್ಲೇಷಣೆ ಮಾಡೋಕೆ ಏನೇನು ಅದು ಪಾಕಿಸ್ತಾನದಾಗ ಇಲ್ರಿ, ಇದೇ ನಮ್ಮಲ್ಲಿ ಐತದ. ಈ ಕಡೆಯಿಂದ ನೀರು ಆ ಕಡೆ ಹೋಗ್ಬೇಕಷ್ಟೇ. ಹಾಂ ನೀವೀಗ ಸಾಹೇಬ್ರೆ ಅಲ್ಲಲ್ರಿ ನಾವು ಸರ ಇಲ್ಲಿ ಸರ್ ನಿಮಗೂ ವಿನಂತಿ ಮಾಡ್ಕೋತೀವಿ, ನಮ್ಮ ತಾಲೂಕು ಆಡಳಿತಗೂ ವಿನಂತಿ ಮಾಡ್ಕೋತೀವಿ. ಈಗ ನೋಡ್ರಿ ಒಂದ್ ನಿಮಿಷ ಎಲ್ಲಾರು ಕೇಳ್ರಿ. ಈಗ ಹೋರಾಟ ಮಾಡಿರಿ, ಹೋರಾಟ ವಿಷಯ ಎಲ್ಲರಿಗೂ ಮುಟ್ಟೈತಿ. 10 ಗಂಟೆಕ ನಾವು ಅಲ್ಲಿ ಬರ್ತೀವಿ, ನೀವು ಎಲ್ಲಾರು ಬರ್ರಿ, ಅವರು ಬರ್ತಾರೋ. ಮುಂದೆ ಪೈಪ್ಲೈನ್ ಚೇಂಜ್ ಹೊಡಿಬೇಕು, ಬರೋದಿಲ್ರಿ. 10 ಗಂಟೆಕ ಎಲ್ಲಾರು ಅಲ್ಲಿ ಬರ್ಬೇಕು ಸಾಹೇಬ್ರ. 10 ಗಂಟೆಗೆ ನಾವು ಬರಾವ್ರಿ. ನೀವು ಯಾವ್ದೋ ರೀತಿ ಏನೋ ಕೇಳಂಗಿಲ್ಲ. ನಾವು ಪೈಪ್ಲೈನ್ ಜಾಯಿಂಟ್ ಹಾಕವ್ರ, ನೀರು ಒಯ್ಯವ್ರ. ಯಾಕಪ್ಪ ಅಂದ್ರೆ ದನಕರಿ ನೀರಿಲ್ಲ, ನೀವು ಅಲ್ಲಿ ಬೇರೆ ಯಾವ್ದೋ ವಿಚಾರ ಏನೋ ಕೇಳಂಗಿಲ್ರಿ. ಅದನ್ನ ನೀವು ಸಂಪೂರ್ಣ ಒಪ್ಕೋಬೇಕು. ನಾಳೆ ನಮ್ಗೆ ಪೈಪ್ಲೈನ್ ಕಲೆಕ್ಷನ್ ಹೊಡಿಯೋಂಗ ಆಗ್ಬೇಕು ಸರ್, ಅದನ್ನ ಹೇಳಿ. 10 ಗಂಟೆಗೆ ಸರ್ ನಾವು ಬರ್ತೀವಿ, ನಮ್ಮ ಮುಂದೆ ಪೈಪ್ಲೈನ್ ಕಲೆಕ್ಷನ್ ಹೊಡ್ಬೇಕು ಹೇಳಿ. ರೈತ ಬಂದವ್ರಿಗೆ ಏನು ಅನುಕೂಲ ಮಾಡ್ಬೇಕಲ್ಲ ಪೈಪ್ಲೈನ್ ಸಂಬಂಧಪಟ್ಟಂಗ. ನಾವು ಈಗಾಗಲೇ ತಾಲೂಕು ಆಡಳಿತದ ಜೊತೆ ಮಾತಾಡೇನಿ, ಅರಣ್ಯ ಇಲಾಖೆ ಜೊತೆ ಮಾತಾಡೇನಿ. ನಿಮ್ಗೆ ಏನ್ ಅನುಕೂಲ ಮಾಡ್ಬೇಕು ಅದು ಮಾಡ್ಕೊಡ್ತೀವಿ ಆಯ್ತಾ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ